ಪ್ರಕಾಶ್ ತಾಳಿಕೋಟಿ. ಮುಖ್ಯಾಂಶಗಳು. ಕೆಳಗಲಪೇಟೆಯಲ್ಲಿನ ಶ್ರೀ ಹುಲಿಗೆಮ್ಮ ದೇವಿ ದೇವಾಲಯದಲ್ಲಿ ಭಕ್ತರ ದಂಡು. ದೇವಾಲಯದ ಸಮುದಾಯ ಭವನಕ್ಕೆ ಚೌಡಿಮನಿ ಕುಟುಂಬದಿಂದ ಭೂದಾನ. ಗಾಯತ್ರಿ ದೇವಿ ಮಹಿಳಾ ಮಂಡಳದಿಂದ ವಧುವರರ ಸ್ಪರ್ಧೆ. ನಗರದ ಜಗದಂಬ ಕಲ್ಯಾಣ ಮಂಟಪದಲ್ಲಿ ನಡೆದ ಸ್ಪರ್ಧೆ. ಭಕ್ತಿಭಾವದಿಂದ ನೆರವೇರಿದ ತುಳಜಾಭವಾನಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ. ಕಾಲಕಲೇಶ್ವರ ಸಮೀಪದ ಕನವಿಯಲ್ಲಿ ನಿರ್ಮಿಸಲಾದ ದೇವಾಲಯ. ನಗರದ ಶ್ರೀ ಜಗದಂಬ ದೇವಿ ಸಮುದಾಯ ಭವನದಲ್ಲಿ ಗಾಯತ್ರಿ ದೇವಿ ಮಹಿಳಾ ಮಂಡಳದ ವತಿಯಿಂದ ವಧುವರರ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಇಂದಿನ ಆಧುನಿಕ ಯುಗದಲ್ಲಿ ನಮ್ಮ ಸಂಪ್ರದಾಯ ಆಚರಣೆಗಳನ್ನು ಮರೆತು ಹೋಗುವ ಹಂತಕ್ಕೆ ತಲುಪಿದೆ. ಆದರೆ ನಗರದ SSK ಸಮಾಜದ ಮಹಿಳಾ ಮನೆಗಳಿಂದ ಶ್ರೀ ಜಗದಂಬ ದೇವಿ ಸಮುದಾಯದ ಭವನದಲ್ಲಿ ನವರಾತ್ರಿ ಹಬ್ಬದ ಆಚರಣೆಯ ನಿಮಿತ್ತ SSK ಸಮಾಜದ ಗಾಯತ್ರಿ ದೇವಿ ಮಹಿಳಾ ಮಂಡಳದ ವತಿಯಿಂದ ವಧುವರರ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಈ ಕುರಿತು ಇಲ್ಲಿದೆ ನೋಡಿ ವರದಿ. कन्नडमध्ये गाणे वाचले गंडा हिंसा जगाला कोंडू मारला होता. हा पण बोलायला जाऊ शकतो. कौ बेको होता गंडा हिंसी जगला अंतर झंडाची निघाली. गंडा हिंसी जगला अंतर झंडाची निघाली.
ಕೋಟೆನಾಡು ಭಜನಗಳ ನಗರದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯುತ್ತಿರುವ ನಾಡ ಹಬ್ಬ ದಸರಾ. ಈ ಹಬ್ಬದ ಹಿನ್ನೆಲೆಯಲ್ಲಿ ಕೆಳಗಲ್ಪೇಟೆಯಲ್ಲಿನ ಶ್ರೀ ಹುಲಿಗೆಮ್ಮ ದೇವಿ ದೇವಸ್ಥಾನದಲ್ಲಿ ದಸರಾ ಹಬ್ಬದ ನಿಮಿತ್ತ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ನಡೆಯಿತು. ನವರಾತ್ರಿಯ ಹಬ್ಬದ ಹಿನ್ನೆಲೆಯಲ್ಲಿ ನಗರದಲ್ಲಿನ ಒಂದು ದೇವಿಯ ದೇವಾಲಯದೊಳಗಿದ್ದೀವಿ. ಇವತ್ತಿನ ವಿಶೇಷವಾಗಿರ್ತಕ್ಕಂಥ ದೇವಾಲಯಗಳಂತಂದರೆ ಇವತ್ತು ಹುಲಿಗೆಮ್ಮ ದೇವಿ ದೇವಾಲಯದೊಳಗೆ ನಾವಿದ್ದೀವಿ. ಇವತ್ತು ಹುಲಿಗೆಮ್ಮ ದೇವಿ ದೇವಾಲಯದ ನವರಾತ್ರಿ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವಿಶೇಷ ಪೂಜೆಗಳನ್ನು ಮಾಡಿರ್ತಾರೆ, ಏನೆಲ್ಲ ಪೂಜೆಗಳನ್ನು ಮಾಡಿರ್ತಾರೆ ಮತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ ಅನ್ನೋದನ್ನು ನಾನು ಇವತ್ತಿನ ವಿಶೇಷವಾಗಿರ್ತಕ್ಕಂಥ ನವರಾತ್ರಿ ವಿಶೇಷತೆಯಲ್ಲಿ ಇವತ್ತಿನ ದೇವಾಲಯದ ಹುಲಿಗೆಮ್ಮ ದೇವಿ ದೇವಾಲಯದೊಳಗಿದ್ದೀವಿ. ಇವತ್ತಿನ ದೇವಾಲಯಗಳನ್ನ ತೋರಿಸ್ತಾ ಹೋಗ್ತೀನಿ, ಬನ್ನಿ ವೀಕ್ಷಕರೇ. ಇದು ಗಜೇಂದ್ರ ನಗರದಲ್ಲಿ ಇರ್ತಕ್ಕಂಥ ಹುಲಿಗೆಮ್ಮ ದೇವಿ ದೇವಾಲಯ. ಈ ಒಂದು ಹುಲಿಗೆಮ್ಮ ದೇವಿ ದೇವಾಲಯದೊಳಗೆ ಪ್ರತಿ ವರ್ಷ ದಸರಾದಂದು ಮತ್ತು ಅನೇಕ ರೀತಿಯ ಇರ್ತಕ್ಕಂಥ ಕಾರ್ಯಕ್ರಮಗಳು ಅಂತಾರೆ. ದೇವಿಗೆ ಇಲ್ಲಿ ಕೂಡ ಪ್ರಾತಃ ಕಾಲದಲ್ಲಿ ಪೂಜೆಗಳನ್ನು ಮಾಡಿ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳನ್ನು ಕೂಡ ಮಾಡಿರ್ತಾರೆ. ಅಲಂಕಾರ ಮಾಡುವ ಮುಖಾಂತರ ದೇವಿಗೆ ಒಂದು ವಿಶೇಷ ಪೂಜೆಯನ್ನು ಮಾಡ್ತಾರೆ ಭಕ್ತಿ ಭಾವದಿಂದ. ಇಲ್ಲಿನ ಸದ್ಭಕ್ತರು, ಅನೇಕ ಸದ್ಭಕ್ತರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದೊಳಗೆ ಭಾಗಿಯಾಗ್ತಾರೆ. ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ದೇವಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನು ಅಂದರೆ ನವರಾತ್ರಿಯ ಪ್ರಾರಂಭದಿಂದ ಘಟಸ್ಥಾಪನೆಗಳನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಪ್ರತಿದಿನ ಇವತ್ತು 3ನೇ ದಿವಸ ಆಗಿರೋದ್ರಿಂದ ಒಂದೊಂದು ರೀತಿಯಾಗಿರ್ತಕ್ಕಂಥ ಅಲಂಕಾರಗಳನ್ನು ಮಾಡಿರ್ತಾರೆ. ದೇವಿಯ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನು ಮಾಡಿ ಹೂವು, ಹಣ್ಣು, ವಿಶೇಷ ಫಲಪುಷ್ಪಗಳಿಂದ ದೇವಿಗೆ ಅಲಂಕೃತವನ್ನು ಗೊಳಿಸಿ ಮಾಡಿರ್ತಾರೆ. ಅದರೊಟ್ಟಿಗೆ ಈ ಒಂದು ಕಾರ್ಯಕ್ರಮದೊಳಗೆ ಒಂದು ಕಮಿಟಿಯವರು ಇದ್ದಾರೆ, ಇವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಈಗ ನವರಾತ್ರಿ ಹಬ್ಬದ ದಿನದೊಳಗೆ ದೇವಿಗೆ ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಪೂಜೆಗಳನ್ನು ಮಾಡ್ತಾರೆ? ನವರಾತ್ರಿ ದಿವಸ ನೋಡ್ರಿ, ಈಗ
ಎಲ್ಲರಿಗೂ ನಮಸ್ಕಾರ. ಹುಲಿಗೆಮ್ಮ ದೇವಿ ದೇವಸ್ಥಾನದ ಜೀವನಂತ ಶಿವ ಸಮಿತಿ, ನಾವು ಇದರ ಸೆಕ್ರೆಟರಿ ಇದ್ದೀವಿ. ಆಮೇಲೆ ಈಗ ಹೊಸದಾಗಿ ಏನಂತಲ್ಲ ನಾವು ಕಮಿಟಿ ರಚನೆ ಮಾಡೀವಿ. ಜಸ್ಟ್ ಅಂದ್ರೆ ಹಳೆ ಕಮಿಟಿ ಒಳಗೆ ಇದ್ದಂಥ ಸ್ವಲ್ಪ ಬಂದು ಚೇಂಜ್ ಆಗಿ ಈಗ ಹೊಸದಾಗಿ ಏನಂತಲ್ಲ ರವಿ ಸಿಂಗ್ ಅಧ್ಯಕ್ಷ ಆಗ್ಯಾರ. ಆಮೇಲೆ ರಾಮು ಮೇಘರಾಜ್ ಅವರು ಉಪಾಧ್ಯಕ್ಷ ಆಗ್ಯಾರ. ಆಮೇಲೆ ಪರಶುರಾಮ್ ರಾಬಾಯಿ ಅಂದ್ರೆ ನಾನು ಸೆಕ್ರೆಟ್ರಿ. ಆಮೇಲೆ ದೇವರಾಜ ರಾಯಬಾಯಿ ಇವರು ಖಜಾಂಜಿ. ಹಿಂಗೆ ಇದು ಮಾಡಿ ಹೊಸ ಕಮಿಟಿ ರಚನೆ ಮಾಡಿದ್ವಿ. ಈಗ ದೇವಸ್ಥಾನ ಹೌದು ಕಾರ್ಯಕ್ರಮ ಅಂದ್ರೆ ಈಗ ನೋಡ್ರಿ ಘಟಸ್ಥಾಪನಾ ಈಗ ಹಾಕಿವ್ರಿ. ಘಟಸ್ಥಾಪನೆ ಮಾಡೀವಿ. ಆಮೇಲೆ ದಿನಾಲೂ ಬೆಳಿಗ್ಗೆ ಹಾಗೂ ಸಾಯಂಕಾಲ ಮಂಗಳಾರತಿ ಆಗತ್ತೆ ರೀ. ಆಮೇಲೆ ಅಲ್ಪೋಪಾರನು ಸ್ವಲ್ಪ ನಿನ್ನೆ ಅಂತೂ ನಮ್ಮ ರಾಮು ಮೇಘರಾಜವರು ಅಲ್ಪೋಪಾರ ಇಟ್ಟಿದ್ರು, ಇವತ್ತೇಂತ ಗೊತ್ತಿಲ್ಲ. ಆಮೇಲೆ ಎಂತೆಲ್ಲ ಈಗ ಜಗದಂಬ ದೇವಸ್ಥಾನಕ್ಕೆ ಹೋಗಿ ಬೆಳಿಗ್ಗೆ ಏನು ಎಲ್ಲರೂ ದರ್ಶನಕ್ಕೆ ಎಲ್ಲರೂ ಬರ್ತಾರೆ. ಇಲ್ಲಿ ಒಬ್ಬರು ಜಗದಂಬ ದೇವಸ್ಥಾನದಿಂದ ಇಲ್ಲಿ ಬಂದು ದರ್ಶನ ತೊಗೊಂಡು ಹೋಗ್ತಾರೆ. ಆಮೇಲೆ ಈಗ ಇದ್ರ ದಿವಸ ಖಂಡೇಪು ದಿವಸ 5 ಪೂಜೆ ದಿವಸ ಇದು ಇರುತ್ತೆ ಪಾಲ್ಕಿ ಸೇವೆ. ಆಮೇಲೆ ಜಾತ್ರಾ ಮಹೋತ್ಸವ ಜಾತ್ರೆ ಇರುತ್ತೆ ರೀ. ಜಾತ್ರೆ ಅಗ್ನಿಕೊಂಡ, ಅಕ್ಕಿ ಪಾಯಸ ಇವೆಲ್ಲ ಕಾರ್ಯಕ್ರಮ ಖಂಡೇಪು ದಿವಸ ರಾತ್ರಿಯಿಂದ ಚಾಲೋಗಿದ್ದು. ಸಾಯಂಕಾಲ 3 ಗಂಟೆಯಿಂದ ಚಾಲೋಗಿದ್ದು ಬೆಳಗ್ಗೆ ಮುಂಜಾನೆ 6 ಗಂಟೆ ತನಕ ಮುಗಿತು ಜಾತ್ರೆ. ಒಂದು ದಿವಸ ಎಲ್ಲ ಕಾರ್ಯಕ್ರಮ ಮುಗಿತು ರೀ. ಜಾತ್ರೆ ಇದೆಲ್ಲ ಇಲ್ಲಿ ಮುಂಡ್ರಾಬಾದ್ ಹುಲಿಗೆಮ್ಮದಾಗ ಏನು ಮಾಡ್ತಾರಲ್ಲ ಆ ಟೈಪ್ ಸೇಮ್ ಇಲ್ಲಿ ಮಾಡ್ತಾರೆ. ಅದ ಸೇಮ್ ಮಾಡ್ತಾರೆ. ಎಲ್ಲ ಕಾರ್ಯಕ್ರಮ ಅಗದಿ ವಿಜೃಂಭಣೆಯಿಂದ ಭಾಳ ಚೆಂದಾಗಿ ನಡೀತಿದ್ರು. ದೇವಸ್ಥಾನಕ್ಕೆ ನಮ್ಮ ಡಾಕ್ಟರ್ ಚೌಡಿಮನಿ ಅವ್ರಿ 120 ಜಾಗನ ದಾನವಾಗಿ ಕೊಟ್ಟಾರೆ ಮೊನ್ನೆ. ಅದು ಖರೀದಿ ಮಾಡ್ಕೊಂಡಿವ್ರಿ. ಮುಂದೆ ಅದು ನಮ್ಗೆ ಇನ್ನೊಂದು ಜಾಗ ಐತ್ರಿ, ಅದೊಂದು ಬಂದಪ್ಪ ಅಂದ್ರೆ ನಾವು ಅಲ್ಲಿ ಒಂದು ಕಲ್ಯಾಣ ಮಂಟಪ ಮಾಡುವ ವಿಚಾರ ಐತ್ರಿ. ಇದು ಹುಲಿಗೆಮ್ಮ ದೇವಿ ದೇವಸ್ಥಾನ ಕ್ರಿಸ್ತಕ 1873ರಿಂದ ಪ್ರಾರಂಭವಾಗಿ ಇಲ್ಲಿವರೆಗೂ ವಿಜೃಂಭಣೆಯಿಂದ ಸಾಕ್ತಾ ಬಂದಾಗಿದೆ. ಇದರ ಭಕ್ತಾದಿಗಳು ಎಲ್ಲ ಕುಲಸ್ಥರು ಇದ್ದಾರೆ ಇಲ್ಲಿ. ಹಿಂಗಾಗಿ ವಿಜೃಂಭಣೆಯಿಂದ ಇದು ಈಗ ಅಗ್ನಿಕುಂಡ ಹಾಯೋದು ಮತ್ತು ಮಾಡೋದು ಏನು ಸರ್ ವಿಶೇಷತೆ ಏನು ಸರ್? ವಿಶೇಷತೆ ಏನೇನಿಲ್ಲ, ಅದು ಹಿಂದಿನ ತಲೆಮಾರಿಂದನೇ ಬಂದಿದೆ. ಅದು ಆ ಪವಾಡ ಅದು ಪವಾಡ ನಾವು ಈಗಾರು ಅದನ್ನು ಮುಂದುವರ್ಸ್ಕೊತ ಹೋಗ್ತಾ ಇದ್ದೀವಿ. ಈಗ ಎಲ್ಲರೂ ಹೇಳಿದಂತೆ ಇಲ್ಲಿ ನವರಾತ್ರ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಕಾಲ ನಮ್ಮ ಪೂಜಾರಿಕೆ ತಲೆ 4ನೇ ತಲೆ ಈಗ ನಮ್ದು ಪೂಜಾರಿಕೆ ಮಾಡ್ಕೊಂಡು ಬಂದಿರ್ತೇವೆ. ಇಲ್ಲಿ ದೇವಿಯ ಒಂದು ಪವಾಡ ಖಂಡೇಪು ದಿವಸ ಅಕ್ಕಿ ಪಾಯಸ ಮತ್ತು ಅಗ್ನಿಕುಂಡ ಮಾಡೋದು ಅಂದರೆ ಕುದಿಯುವ ಅನ್ನವನ್ನು ದೇವಿಗೆ ನೈವೇದ್ಯ ಮಾಡೋದು. ಅಗ್ನಿಕುಂಡದಲ್ಲಿ ಹಾಯುವುದು. ಅಗ್ನಿಕುಂಡದಲ್ಲಿ ಇವೆರಡು ಕಾರ್ಯಕ್ರಮ ಖಂಡ ಪೂಜೆ ಬನ್ನಿ ಬೆಳಗ್ಗೆ ಮುಗಿತೇವೆ. ಅದಕ್ಕೆ ಈ ಕಾರ್ಯಕ್ರಮವನ್ನು ತಾವೆಲ್ಲ ಭಕ್ತರಿಗೆ ಬಂದು ನೋಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಂಡು ಪ್ರಸ್ತುತ ದಿನಮಾನದೊಳಗೆ ಒಂದು ಗುಂಟೆ ಅಥವಾ ಒಂದು ಸ್ವಲ್ಪ ಜಾಗಕ್ಕೂ ಕೂಡ ಅಣ್ತಮ್ಮರು ಜಗಳವಾಡುವಂಥ ಪರಿಸ್ಥಿತಿ ಇರುತ್ತೆ. ಅಂತಹ ಒಂದು ಸಂದರ್ಭದೊಳಗೆ ನಾವು ತನು ಮನ ಧನದಿಂದ ಕೂಡ ಭಕ್ತಿಯನ್ನು ಅಮ್ಮನ ಸೇವೆ ಮಾಡಬೇಕು ಅಂತೇಳಿ ನಗರದಲ್ಲಿನ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಚೌಡಿಮನಿ ಡಾಕ್ಟರು ಅವರು ಈ ಒಂದು ದೇವಸ್ಥಾನಕ್ಕೆ ತಮ್ಮ ಭೂದಾನವನ್ನು ಮಾಡಿದ್ದಾರೆ. ಅಂತಹ ಒಂದು ಒಳ್ಳೆಯ ವಿಚಾರಗಳನ್ನು ಮಾಡಿರ್ತಕ್ಕಂಥದ್ದು ಅವರು ಮೊದಲನೇದಾಗಿ ಎಲ್ಲರ ವತಿಯಿಂದ ಅವರಿಗೆ ಒಂದನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸೋಣ. ಯಾಕಂದರೆ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ಬಹಳ ವಿರಳ. ಎಲ್ಲೋ ಒಬ್ಬರು ಸಿಗ್ತಾರೆ ಇಂಥ ಒಂದು ಕಾರ್ಯಗಳನ್ನು ಮಾಡಬೇಕಂದ್ರೆ. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಕೇಳೋಣ ಯಾವ ರೀತಿಯಾಗಿ ಅಂತ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಮೊದಲನೇದಾಗಿ ನಿಮ್ಮ ಕೆಲಸಕ್ಕೆಲ್ಲ ಏಷ್ಯನ್ ವಾಹಿನಿ ವತಿಯಿಂದ ಅಭಿನಂದನೆಗಳು ಸರ್. ಮೊದಲನೇದಾಗಿ ಸರ್ ಧನ್ಯವಾದ. ಈಗ ದಾನವನ್ನು ಕೊಟ್ಟಿದ್ದೀರಿ ಸರ್, ಹೆಂಗೆ ಅನಿಸ್ತು ಸರ್ ಫಸ್ಟ್? ಸರ್ ಆ್ಯಕ್ಚುಲಿ ನಮ್ಮ ತಂದೆಯವರು ಈಗ ತೀರ್ಕೊಂಡಿದ್ದಾರೆ. 8 ವರ್ಷ ಆಯಿತು. ಅವ್ರದ್ದು ಒಂದು ಆಸೆ ಇತ್ತು, ಇದು ಜಾಗ ದೇವಸ್ಥಾನಕ್ಕೆ ಕೊಡಬೇಕಂತೇಳಿ ಅವ್ರಿಗೆ ಆಸೆ ಇತ್ತು. ಕೆಲವಷ್ಟು ಆರೋಗ್ಯ ಕಾರಣದ ನಂತರ ಅವರು ಮರಣ ಹೊಂದಿದ್ರು. ಆ ನಂತರ ಅದು ನಾವು ಕೊಡ್ಬೇಕಂತ ಇದ್ವಿ. ಅದು ಟೈಮು ಕೂಡ ಬರ್ಬೇಕಲ್ಲ ಅಂತಾರಲ್ಲ. ಈಗ ಒಂದು 6 ತಿಂಗಳ ಹಿಂದುಗಡೆ ಅದು ನಮ್ಮ ಮನಸ್ಸಿನಲ್ಲಿ ಬಂತು, ಅಪ್ಪಾಜಿದ ಆಸೆ ಇತ್ತು ಕೊಟ್ಟುಬಿಡೋಣ ಅಂಥೇಳಿ. ನಾವೆಲ್ಲರೂ ಕುಟುಂಬದವರು ಎಲ್ಲರೂ ಕೂಡಿ ನಿರ್ಧಾರ ಮಾಡಿದರು. ನಮ್ಮ ತಾಯಿಯವರು ಇಂದುಮತಿ ಚೌಡಿಮನಿ ಅಂತ, ಅವ್ರಿಗೂ ಮೊದಲನೇ ನಮ್ಮ ತಾಯಿ ಕೇಳಿದ ತಾಯಿಯವರು ಕೊಟ್ಬಿಡೋಣ, ಅಪಾರ್ಧ ಆಸೆ ಆಯ್ತು ಅಂದರೆ ಕೊಟ್ಬಿಡೋಣ ಅಂತ ಹೇಳಿ ಅಂದರು. ಒಂದೇ ಮಾತಿಗೆ ಕಮಿಟಿಯವ್ರಿಗೆ ತಿಳಿಸಿದ್ವಿ ಹಿಂಗೆ ಕೊಡ್ಬೇಕು ಅಂದ್ಕೊಂಡಿವಿ ಅಂತೇಳಿ. ಆದ ನಂತರ ಅವರು ಎಲ್ಲರೂ ಬಂದು ಸನ್ಮಾನ ಮಾಡಿಬಿಟ್ಟು ಒಂದು ತಿಂಗಳ ಹಿಂದೆ ರಿಜಿಸ್ಟ್ರೇಷನ್ ಕೂಡ ಆಯಿತು ಸರ್. ಅದು ಸರ್ ಈಗ ನವರಾತ್ರಿ ಕುರಿತಂತೆ, ಈಗ ನವರಾತ್ರಿ ಹಬ್ಬದ ಕುರಿತಂತೆ ಹೇಳೋದಾದ್ರೆ ಸರ್, ನವರಾತ್ರಿ ಬಗ್ಗೆ ಏನು ಹೇಳ್ತಾರೆ? ನವರಾತ್ರಿ
ಸರ್, ನವರಾತ್ರಿ ಬಗ್ಗೆ ಏನು ಹೇಳೋಕ್ಕಾಗೋದಿಲ್ಲ. ನಮ್ಮ ಊರಲ್ಲಿ ಅದ್ದೂರಿಯಾಗಿ ನಡೆಯುತ್ತಿದ್ದು, ನಮ್ಮ ಸುತ್ತಮುತ್ತ ನಮ್ಮ ಗಜನಗರದಲ್ಲಿ ಆಗುವ ಹಾಗೆ ಸುತ್ತಮುತ್ತ ಎಲ್ಲೂ ನಡೆಯೋದಿಲ್ಲ ಅಂತ ಅನ್ಸುತ್ತೆ ನನಗೆ. ಒಂದೇ ಒಟ್ಟಾರೆಯಾಗಿ ಖುಷಿ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಎಲ್ಲರೂ ಒಗ್ಗಡೆ, ಎಲ್ಲರೂ ಕೂಡಿ ವರ್ಷಕ್ಕೊಮ್ಮೆ ಈ ಥರ ಯಾವ ಹಬ್ಬದಲ್ಲೂ ನಾವು ಕೊಡೋದಿಲ್ಲ. ನವರಾತ್ರಿಯಲ್ಲಿ 9 ದಿವಸ ಡೈಲಿ ಎಲ್ಲರೂ ಕೂಡ್ತೀವಿ. ಹೇಗೆ ಜಗದಂಬ ದೇವಸ್ಥಾನದಲ್ಲಿ ಎಲ್ಲರೂ ಕೊಡ್ತಾರೆ ಆ ಥರ ಅಲ್ಲೆಲ್ಲ ಕಾರ್ಯಕ್ರಮ ಆದ ನಂತರ ಇಲ್ಲಿ ಬಂದು ದೇವಿ ದರ್ಶನ ತೊಗೊಂಡು ಹೋಗ್ತಾರೆ ಎಲ್ಲರೂ. ಒಟ್ಟಿನಲ್ಲಿ ದಸರಾ ಹಬ್ಬ ಅಂತಂದರೆ ಅನೇಕ ರೀತಿಯಾಗಿರ್ತಕ್ಕಂಥ ಖುಷಿಯಾಗಿರ್ತದೆ. ಗಜಗಣ ಸುತ್ತಮುತ್ತಲೂ ಕೂಡ ಇವಂಥ ದಸರಾ ಯಾವುದೇ ರೀತಿಯಾಗಿರ್ತಕ್ಕಂಥ ದಸರಾಗಳು ಕೂಡ ನಡೆಯೋದಿಲ್ಲ. ಅಂತಹ ಒಂದು ದಸರಾವನ್ನು ಇಲ್ಲಿ, ಆಮೇಲೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಈಗ ನಾನು ಹೇಳಿದ್ನಲ್ಲ ಆಗಲೇ ಹೇಳಿದಾಗೆ ಇಲ್ಲಿ ಭೂ ದಾನವನ್ನು ಮಾಡೋದಿದೆಯಲ್ಲ ಅದು ಅದ್ಭುತವಾಗಿರ್ತಕ್ಕಂಥದ್ದು. ಅಂದರೆ ಈಗೇನು ಹುಲಿಗೆಮ್ಮ ದೇವಿ ಅಂದರೆ ಮುಂಡ್ರಾಬಾದ್ನಲ್ಲಿರ್ತಕ್ಕಂಥ ಹುಲಿಗೆಮ್ಮ ದೇವಿಗೆ ಯಾವ ರೀತಿಯಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು ನಡೀತಾವೋ ಅದೇ ರೀತಿ ಪೂಜೆ ಪುನಸ್ಕಾರ ಗಜಗಣ ನಗರದಲ್ಲಿನ ಹುಲಿಗೆಮ್ಮ ದೇವಿ ದೇವಾಲಯಗಳ ನಡೀತಾವೆ ಅನ್ನೋದನ್ನು ಇಲ್ಲಿನ ವಿಶೇಷತೆವಾಗಿದೆ. ಇನ್ನೊಂದೇನಪ್ಪ ಅಂದರೆ ಅಗ್ನಿಕುಂಡವನ್ನು ಹಾಯುವುದು ಮತ್ತು ಕುದಿಯುವ ಅಕ್ಕಿ ಪಾಯಸವನ್ನು ದೇವಿಗೆ ನೈವೇದ್ಯ ಮಾಡೋದು ಇಲ್ಲಿನ ಒಂದು ಸಂಪ್ರದಾಯ ಮತ್ತು ವಾಡಿಕೆ ಮತ್ತು ಪವಾಡ ಅಂತಲೂ ಕೂಡ ಹೇಳ್ಬೋದಾಗಿದೆ. ಇದು ಇವತ್ತಿನ ದೇವಾಲಯದ ವಿಶೇಷವಾಗಿರ್ತಕ್ಕಂಥ ವರದಿ. ನಾಳೆ ಮತ್ತೊಂದು ದೇವಾಲಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಏಷ್ಯನ್ ನ್ಯೂಸ್ ನೋಡ್ತಾ ಇರೋ ವೀಕ್ಷಕರೇ, ವಂದನೆಗಳು. ಗಜನಗರ ಸಮೀಪದ ಕಾಲಕಾಲೇಶ್ವರ ಪಕ್ಕದಲ್ಲಿರುವ ಕಣಿವೆಯಲ್ಲಿ ನಿರ್ಮಿಸಲಾಗಿರುವ ತುಳಜಾಭವಾನಿಯ ನೂತನ ದೇವಾಲಯದಲ್ಲಿ ಶ್ರೀ ತುಳಜಾಭವಾನಿಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಶುಕ್ರವಾರದಂದು ನಡೆಯಿತು. ಸಮೀಪದ ಕಾಲಕಾಲೇಶ್ವರ ಪಕ್ಕದಲ್ಲಿರುವ ಕಣಿವೆಯಲ್ಲಿ ನಿರ್ಮಿಸಲಾಗಿರುವ ತುಳಜಾಭವಾನಿ ನೂತನ ದೇವಸ್ಥಾನದಲ್ಲಿ ಶ್ರೀ ತುಳಜಾಭವಾನಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಸಾವಿರಾರು ಭಕ್ತರ ಮಧ್ಯೆ ವಿಜೃಂಭಣೆಯಿಂದ ನೆರವೇರಿತು. ಆಧ್ಯಾತ್ಮಿಕ ಜೀವಿ, ಪ್ರಗತಿಪರ ರೈತನಾಗಿರುವ ಕಾಲಕಾಲೇಶ್ವರದ ಸೋಮಪ್ಪ ರಾಮಚಂದ್ರಪ್ಪ ರಾಠೋಡ್ ಅವರು ತುಳಜಾಭವಾನಿ ದೇವಸ್ಥಾನ ನಿರ್ಮಾಣಕ್ಕೆ ತಮ್ಮ ಸ್ವಂತ ಹಣದಲ್ಲಿ ನಿರ್ಮಾಣ ಮಾಡಲು ಮುಂದಾಗಿದ್ದು, ನಂತರದಲ್ಲಿ ಇವರ ಸಹೋದರನ ಮಕ್ಕಳು ಮತ್ತು ಹಲವು ಭಕ್ತರು ಸಾಥ್ ನೀಡಿದ್ದು ಅಂದಾಜು 25 ಲಕ್ಷ ವೆಚ್ಚದ ದೇವಸ್ಥಾನ ನಿರ್ಮಿಸಿದ್ದು, ಶುಕ್ರವಾರ ಕುಂಭ ಮೆರವಣಿಗೆಯೊಂದಿಗೆ ನೂತನ ದೇವಸ್ಥಾನದಲ್ಲಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಭಕ್ತಿಯಿಂದ ಭಾವದಿಂದ ನೆರವೇರಿತು. ಶುಕ್ರವಾರ ನಡೆದ ಶ್ರೀ ತುಳಜಾಭವಾನಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಡಾಕ್ಟರ್ ರಾಜನ ಗುರುಜಿ ಕೆ ಪೂಜಾರ್, ಮಲ್ಲಯ್ಯಜ್ಜನವರು, ಮೃತ್ಯುಂಜಯ ತಾತ ಸಣ್ಣವೀರಯ್ಯ ಹಿರೇಮಠ ಇವರು ದೈವಿಕ ಉಪಸ್ಥಿತಿ ಇತ್ತು. ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ನವಗ್ರಹ ಹೋಮ, ಹವನ, ಪೂಜೆ ಕಾರ್ಯಕ್ರಮ. ಶ್ರೀ ತುಳಜಾಭವಾನಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯು ಬೆಳಗ್ಗೆ 9 ಗಂಟೆಗೆ ಶ್ರೀ ತುಳಜಾದ ಕುಂಭೋತ್ಸವ ಮತ್ತು ಕಳಸಗನ್ನಡಿ ಮೆರವಣಿಗೆಯು ವೀರಭದ್ರೇಶ್ವರ ದೇವಸ್ಥಾನದ ಮುಖ್ಯ ಬೀದಿಯಿಂದ ಭವಾನಿ ದೇವಸ್ಥಾನದ ಮುಖ್ಯ ಬೀದಿಯವರೆಗೂ ಭವ್ಯ ಮೆರವಣಿಗೆಯೊಂದಿಗೆ ದೇವಸ್ಥಾನವನ್ನು ತಲುಪಿತು. ನಂತರ ಅನ್ನ ಸಂತರ್ಪಣೆ ನಡೆಯಿತು. ಇನ್ನು ಇದೇ ಸಂದರ್ಭದಲ್ಲಿ ಗುತ್ತಿಗೆದಾರರಾದ ಕುಮಾರ್ ರಾಠೋಡ್, ಅರ್ಜುನ್ ರಾಠೋಡ್, ಲಾಲಪ್ಪ ರಾಠೋಡ್, ಹನುಮಂತಪ್ಪ ರಾಠೋಡ್, ಶೇಖಪ್ಪ ಮಾಳೋತ್ತರ್, ನಂದೀಶ್ ಪವಾರ್, ಯಮನಪ್ಪ ರಾಠೋಡ್, ಶಶಿಧರ್ ಹೂಗಾರ್, ಮುತ್ತಪ್ಪ ತಳವಾರ್ ಸೇರಿದಂತೆ 100 ಜನ ಭಕ್ತರು ಇದ್ದರು. कुमार नायक, सतीश, वेंकटेश, गुरुराज फ्रॉम कालीतांडा, जय सवालाल, जय मलयालम. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಳಗಲಪೇಟೆಯಲ್ಲಿನ ಶ್ರೀ ಹುಲಿಗೆಮ್ಮ ದೇವಿ ದೇವಾಲಯದಲ್ಲಿ ಭಕ್ತರ ದಂಡು. ದೇವಾಲಯದ ಸಮುದಾಯ ಭವನಕ್ಕೆ ಚೌಡಿಮನಿ ಕುಟುಂಬದಿಂದ ಭೂದಾನ. ಗಾಯತ್ರಿ ದೇವಿ ಮಹಿಳಾ ಮಂಡಳದಿಂದ ವಧುವರರ ಸ್ಪರ್ಧೆ. ನಗರದ ಜಗದಂಬ ಕಲ್ಯಾಣ ಮಂಟಪದಲ್ಲಿ ನಡೆದ ಸ್ಪರ್ಧೆ. ಭಕ್ತಿ ಭಾವದಿಂದ ನೆರವೇರಿದ ತುಳಜಾಭವಾನಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ. ಕಾಲಕಾಲೇಶ್ವರ ಸಮೀಪದ ಕಣಿವೆಯಲ್ಲಿ ನಿರ್ಮಿಸಲಾದ ದೇವಾಲಯ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಏಷ್ಯನ್ ನ್ಯೂಸ್. ವಂದನೆಗಳು.